ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಕೆಲಸ ಹುಡುಕ್ತಾ ಇರೋವಂಥವ್ರಿಗೆ ಒಂದಿಷ್ಟು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ವರ್ಷಗಳಿಂದ ಸರ್ಕಾರಿ ಕೆಲಸವನ್ನು ತೊಗೋಬೇಕು ಅಂತ ಅಂದ್ಬಿಟ್ಟು ಓದ್ತಾನೆ ಒಂದಷ್ಟು ಅಂದರೆ ಬೇರೆ ಜೀವನ ರೂಪಿಸ್ಕೊಳ್ಳೋದು ಬಿಟ್ಟು ಸರ್ಕಾರಿ ಕೆಲಸಕ್ಕೆ ಕಾಲ್ ಮಾಡ್ತಾರೆ. ಓದ್ಕೊಂಡು ಜಾಬ್ ತೊಗೋಬೇಕು ಅಂತಲೇ ಸಾಕಷ್ಟು ಸಮಯವನ್ನು ಇದಕ್ಕಾಗಿ ಮೀಸಲಿಟ್ಟಂಥವ್ರು ಸಾಕಷ್ಟು ಜನ ಇದ್ದೀರಾ. ಇದರ ಜೊತೆಗೆ ಒಂದಷ್ಟು ಜನ ಕೆಲಸ ಮಾಡ್ಕೊಂಡು ಬೇರೆ ಕೆಲಸವನ್ನು ಮಾಡಿಕೊಂಡು ಸಹ ಸರ್ಕಾರಿ ಕೆಲಸವನ್ನು ತೊಗೋಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಟ್ರೈ ಮಾಡ್ತಾ ಇರ್ತೀರ. ಅಂಥವ್ರಿಗೆ ಅಥವಾ ಫ್ರೆಷರ್ಸ್ ಯಾರೇ ಇದ್ದರೂ ಕೂಡ ಅಂಥವರಿಗೆ ಒಂದು ಒಳ್ಳೆಯ ವಿಚಾರ ಇದೆ. ಈ ಒಂದು 2026 ಮತ್ತು 27ನೇ ಸಾಲಿನಲ್ಲಿ ಒಟ್ಟು 56,432 ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡೋದಕ್ಕೆ ಈಗ ಬಜೆಟ್ನಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಆಲ್ರೆಡಿ 8,000 ಸಮಥಿಂಗ್ ಹುದ್ದೆಗಳಿಗೆ, ಪೊಲೀಸ್ ಹುದ್ದೆಗಳಿಗೆ ಆಲ್ರೆಡಿ ಸರ್ಕಾರದಿಂದ ಅನುಮೋದನೆ ಕೂಡ ಆಗಿದೆ. ಸದ್ಯದಲ್ಲೇ ಅಧಿಸೂಚನೆ ಕೂಡ ಬಿಡುಗಡೆ ಆಗುತ್ತೆ. ಅದರ ಮಾಹಿತಿಯನ್ನು ನಾನು ನಿಮಗೆ ಇದರಲ್ಲಿ ಕೊಡ್ತೀನಿ. ಈಗ ನಿನ್ನೆ ಬಜೆಟ್ನಲ್ಲಿ ಹೇಳಿರುವ ಹಾಗೆ ಸಾಕಷ್ಟು ವರ್ಷಗಳಿಂದ ಗೌರ್ಮೆಂಟ್ ಜಾಬ್ ಕಾಲ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ತುಂಬ ಸ್ಟೂಡೆಂಟ್ಸು ಸ್ಟ್ರೈಕ್ ಮಾಡಿದ್ದು ಆಯಿತು. ಒಂದಷ್ಟು ಅವಘಡಗಳು ಕೂಡ ನಡೀತು. ಯಾಕಂದರೆ ಅದನ್ನೇ ನಂಬಿಕೊಂಡು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತಲೇ ಒಂದಷ್ಟು ವರ್ಷಗಳಿಂದ ಪ್ರಿಪೇರ್ ಆದಂಥವರು ಕೂಡ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅಂಥವರ ಜೀವನ ವೇಸ್ಟ್ ಆಯಿತು. ಯಾಕಂದರೆ ವಯೋಮಿತಿ ದಾಟಿಬಿಟ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ಆದರೆ ಈಗ ಅದೆಲ್ಲ ವಿಚಾರಗಳನ್ನು ಒಂದು ಪರಿಗಣನೆಗೆ ತಗೊಂಡು 56,432 ಜಾಬನ್ನು ಭರ್ತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಇದರ ಜೊತೆಗೆ ಇನ್ನೊಂದು ಒಳ್ಳೆಯ ವಿಚಾರ ಅಂತಂದರೆ ಈ ನ್ಯಾಯಾಲಯದ ಪ್ರಕರಣಗಳಿಂದೆಲ್ಲ ಸಾಕಷ್ಟು ಏನೇನೆಲ್ಲ ತಡವಾಗಿತ್ತು ಜಾಬ್ಗಳು ಎಲ್ಲದಕ್ಕೂ ಕೂಡ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಯಾವ್ಯಾವ ಜಾಬ್ಗೆ ಯಾವ್ಯಾವ ರೀತಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಧಿಸೂಚನೆಗಳು ಬಿಡುಗಡೆ ಆದಾಗಲೇ ಗೊತ್ತಾಗುತ್ತೆ. ಸೊ ನಮ್ಮದು ಏಜ್ ಕ್ರಾಸ್ ಆಗಿಬಿಡ್ತು, ಇನ್ನು ನಾವು ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿರೋರು ಕೂಡ ಚಿಂತೆ ಮಾಡಬೇಕಾಗಿಲ್ಲ. 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಕೆಲಸಗಳಿಗೆ. ನೀವೀಗಲೂ ಕೂಡ ಗೌರ್ಮೆಂಟ್ ಜಾಬ್ ಕಾಲಾದಾಗ ಅರ್ಜಿಯನ್ನು ಹಾಕೋಬೋದಾಗಿದೆ. ಇನ್ನು ಇದರ ಜೊತೆಗೆ ಕರ್ನಾಟಕ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ 8,176 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅನುಮೋದನೆ ಕೂಡ ಸರ್ಕಾರ ನೀಡಿದೆ. ಸೊ ನಮ್ಮ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 8,176 ಹುದ್ದೆಗಳು, ಬೇರೆ ಬೇರೆ ಹುದ್ದೆಗಳಿದೆ. ಒಂದು ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಸದ್ಯದಲ್ಲೇ ಅಧಿಸೂಚನೆ ಕೂಡ ಬಿಡುಗಡೆ ಆಗುತ್ತೆ. ಅರ್ಜಿಲಿ ಓಪನ್ ಆಗುತ್ತೆ ಅರ್ಜಿ ಹಾಕೋದಕ್ಕೆ. ಸೊ ಯಾರ್ಯಾರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋಬೇಕು ಅಂದ್ಕೊಂಡಿದ್ರು ಅವರು ಕೂಡ ನೀವು ಅರ್ಜಿ ಹಾಕಿ ಈ ಒಂದು ಪ್ರಯತ್ನವನ್ನು ಪಡ್ಬೋದಾಗಿದೆ. ಸಿವಿಲ್ಲು, KSRP, ಸಶಸ್ತ್ರ ಕಾನ್ಸ್ಟೇಬಲು ಮತ್ತು DSI ಎಲ್ಲ ಹುದ್ದೆಗಳು ಸೇರಿ ಟೋಟಲ್ 8,176 ಜಾಬ್ಗಳಾಗಿದೆ. ಇದರಲ್ಲಿ ಬಂದು ಕಲ್ಯಾಣ ಕರ್ನಾಟಕ ಏನು ಜಾಬ್ಗಳಿದೆ ಅದಕ್ಕೂ ಕೂಡ ಸಪ್ರೇಟ್ ಮೀಸಲಾತಿ ಇದೆ. ಇನ್ನು ತಿಳಿಸ್ತೀನಿ ಏನೇನಿಲ್ಲ ಅಂತ ಅಂದ್ಬಿಟ್ಟು. ಆಗಲೇ ಹೇಳ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರೆಲ್ಲ ನೀವು ಜಾಬ್ಗಳನ್ನು ತೊಗೋಬೇಕು ಅಂದ್ಕೊಂಡಿದ್ದೀರೋ, ಇಷ್ಟು ದಿನ ಯಾರ್ಯಾರೆಲ್ಲ ಟ್ರೈ ಮಾಡ್ತಿದ್ರು ಅಥವಾ ಪ್ರಿಪೇರ್ ಆಗ್ತಾಯಿದ್ರೋ ಅಂಥವ್ರಿಗೆ ಈ ಒಂದು ಒಳ್ಳೆಯ ಅವಕಾಶ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ಮೊದಲನೇದು ಬಂದು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್. ಅದು ಬಂದು ಒಟ್ಟು 4,110 ಜಾಬ್ಗಳಿದೆ. ಇದರಲ್ಲಿ 610 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಭಾಗಕ್ಕೆ ಮೀಸಲು ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದು 3,500 ಹುದ್ದೆಗಳಿಗೆ ಇತರೆ ಕರ್ನಾಟಕದ ಭಾಗದವರು ಅಪ್ಲೈಯನ್ನು ಮಾಡ್ಕೋಬೋದಾಗಿದೆ. ಇನ್ನು ಇದರ ಜೊತೆಗೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಏನು ಜಾಬ್ ಇದೆ ಇದರಲ್ಲಿ ಇದು ಒಟ್ಟು 2,032 ಜಾಬ್ಗಳಿದೆ. ಈ ಒಂದು 2,032 ಜಾಬ್ಗಳಲ್ಲಿ 532 ಜಾಬ್ಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿಟ್ಟಿದ್ದಾರೆ. ಇನ್ನು ಉಳಿದಂತೆ 1,500 ಜಾಬ್ಗಳಿಗೆ ಉಳಿದ ಪ್ರದೇಶದವರು ಅಪ್ಲೈಯನ್ನು ಮಾಡ್ಕೋಬೋದು. ಇನ್ನು APC ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಇದು 1,650 ಜಾಬ್ಗಳಿಗೆ ಕಾಲಾಗುತ್ತೆ. ಅದರಲ್ಲಿ 275 ಜಾಬ್ಗಳು ಕಲ್ಯಾಣ ಕರ್ನಾಟಕ ವಲಯಕ್ಕೆ ಮೀಸಲಿಟ್ಟಿದ್ದಾರೆ. ಇನ್ನು 1,375 ಜಾಬನ್ನು ಉಳಿದವರು ಅಪ್ಲೈ ಮಾಡ್ಕೋಬೋದಾಗಿದೆ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ KSISF ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಮೀಸಲಾದಂತಹ 364 ಜಾಬ್ ಆಗಿರುತ್ತೆ. ಈ ವಿಭಾಗದಲ್ಲಿ ಭರ್ತಿಯನ್ನು ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಇದ್ರ ಜೊತೆಗೆ DSI ಅಂದರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳು ಕೂಡ ಕಾಲಾಗಿದೆ. ಒಟ್ಟು 20 ಪೋಸ್ಟ್ಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ 5 ಹುದ್ದೆಗಳು ಬಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇರುತ್ತೆ. ಇನ್ನು ಉಳಿದಂತೆ 15 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಇರುತ್ತೆ. ಇನ್ನು ಇದ್ರ ಜೊತೆ ಮೀಸಲಾತಿ ಏನು ನಿಯಮ ಇದೆ ಎಲ್ಲವೂ ಕೂಡ ಇರುತ್ತೆ. ಅದರಲ್ಲೂ ಸ್ವಲ್ಪ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಪರಿಷ್ಕೃತ ಮೀಸಲಾತಿ ನಿಯಮಗಳ ಅನ್ವಯ ನಡೆಯುತ್ತೆ. ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿಯನ್ನು 15% ಏನಿತ್ತು ಅದರಿಂದ 17%ಗೆ ಏರಿಕೆ ಮಾಡಿದ್ದಾರೆ. ಇನ್ನು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3% ಏನಿತ್ತು ಹಿಂದೆ ಅದನ್ನು 7%ಗೆ ಹೆಚ್ಚಿಗೆ ಮಾಡಿದ್ದಾರೆ. ಇದು ಬಂದು ಕೋರ್ಟ್ನ ನಿಯಮದ ಅನುಸಾರ ನಡೆಯುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಇದಿಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ಗೆ. ಜೊತೆಗೆ ಇದಕ್ಕಿಂತ ಮುಖ್ಯವಾಗಿ ಈ ವರ್ಷದಲ್ಲೇ ಉಳಿದಂತೆ 56,432 ಜಾಬ್ಗಳು ಕೂಡ ಗೌರ್ಮೆಂಟಲ್ಲಿ ಕಾಲಾಗ್ತಾ ಇದೆ. ಪ್ರಿಪೇರ್ ಆಗ್ತಾ ಇರೋವಂಥವ್ರು ಅಥವಾ ಆಗಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಬೇರೆ ಜಾಬ್ ಬಿಟ್ಟು ಇದನ್ನೇ ಓದಿ ಅಂತ ಹೇಳಲಿಕ್ಕಾಗಲ್ಲ. ಈಗಿನ ಸಮಯ ಸಂದರ್ಭ ಆ ಥರ ಇಲ್ಲ. ಯಾಕಂದರೆ ಮುಂಚೆ ಎಲ್ಲ
ಕನ್ಫರ್ಮಾಗಿ ಕಾಲಾಗುತ್ತೆ, ಇನ್ನೊಂದು ವರ್ಷದಲ್ಲಿ ಕಾಲಾಗುತ್ತೆ ಅಥವಾ ಇನ್ನು 6 ತಿಂಗಳಲ್ಲಿ ಕಾಲಾಗುತ್ತೆ ಅನ್ನೋಂಥ ಒಂದು ಗ್ಯಾರಂಟಿ ಆದರೆ ಇರ್ತಿತ್ತು. ಆದರೆ ಈಗ ಆ ಥರ ಎಲ್ಲ ಇಲ್ಲ. ಬಟ್ ಇವಾಗ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 56,432 ಜಾಬನ್ನು ಕನ್ಫರ್ಮ್ ಆಗಿ ಈ ಒಂದು 26-27ರಲ್ಲೇ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪ್ರಿಪೇರ್ ಆಗ್ತಾ ಇರೋವಂಥವ್ರು ಈ ಒಂದು ಅವಕಾಶವನ್ನು ದಯವಿಟ್ಟು ಕೈ ಚೆಲ್ಲಬೇಡಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಅದು ಎಲ್ಲದಕ್ಕೂ ಕೂಡ ಎಲ್ಲ ಜಾಬ್ಗಳಿಗೂ ಅಧಿಸೂಚನೆ ಬಿಡುಗಡೆ ಆದಾಗ ತಪ್ಪದೇ ವಿಡಿಯೋವನ್ನು ಮಾಡ್ತೀನಿ. ಅಥವಾ ನನ್ನ ವಿಡಿಯೋ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಯಾವ್ದಾದ್ರು ಜಾಬ್ ಅಪ್ಡೇಟ್ಸನ್ನು ನೋಡಿಕೊಂಡು ಕಾಲಾದಾಗ ಮರೀದೇನೆ ಅಪ್ಲೈ ಮಾಡಿ ಟ್ರೈ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.